ಬೀಗ್ತಿಯಮ್ಮ? ತುಂಬಾ ಆಳವಾಗಿ ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಿ. ನೀವೆಲ್ಲರೂ ಈ ಮನೆಗೆ ಒಬ್ಬ ಹೊಸ ಅತಿಥಿ ಬರ್ತಾನೆ ಅಂತ ಸಂತೋಷವಾಗಿದ್ರಿ. ಆದರೆ ಅದು ಸುಳ್ಳಾಯ್ತು. ಅವ್ರ ಮದುವೆಯಾಗಿ 1 ವರ್ಷದ ಮೇಲೆ ಆಗ್ತಾ ಬಂತು. ಇನ್ನು ಆ ದೇವರು ಅವ್ರಿಗೆ ಮಗು ಭಾಗ್ಯ ಕರುಣಿಸ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಖಂಡಿತ ನಮ್ಮೆಲ್ಲರ ಆಸೆ ಈಡಿರುತ್ತೆ ಭಾಗ್ಯಮ್ಮ ಅವರೇ. ನೋಡಿ, ಇಷ್ಟು ದಿನ ಬರೀ ಕೋರ್ಟು ಕೇಸು ಅಂತ ಬರೀ ತಲೆನೋವೇ ಆಗೋಗಿತ್ತು. ಈಗ ಎಲ್ಲವೂ ತಿಳಿಯಾಗಿದೆ. ಇನ್ ಮುಂದೆ ಎಲ್ಲವೂ ಸರಿ ಹೋಗೋ ಕಾಲ ಬಂದಿದೆ. ನೀವು ಮೊದಲು ಯೋಚನೆ ಮಾಡೋದನ್ನ ನಿಲ್ಲಿಸಿ, ಮೊದಲು ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ನಾನು ನೋಡಿ ಬಂದು ವಿಚಾರಣೆ ಮರ್ತ್ಬಿಟ್ಟೆ. ಮಾತಾಡ್ತಾ ಮಾತಾಡ್ತಾ ನಿಮಗೆ ಕೊಡೋದನ್ನೇ ಮರ್ತ್ಬಿಟ್ಟೆ. ತಗೊಳ್ಳಿ. ಇಷ್ಟು ಬೇಗ ದುಡ್ಡು ಕೊಡ್ತಿದ್ದೀರಲ್ಲ? ಸರ್ಜರಿ ಅಂತ ನೀವೇ ಹೇಳಿದ್ರಲ್ಲ ಬೀಗ್ತಿಯಮ್ಮ, ಅನಾರೋಗ್ಯದ ವಿಷಯದಲ್ಲಿ ತಡ ಮಾಡಬಾರ್ದು.